ಮತ್ತು ಮೊಸಳೆ. ಒಮ್ಮೆ ಒಂದು ನದಿಯಲ್ಲಿ ಮೊಸಳೆ ವಾಸಿಸುತ್ತಿತ್ತು ಮತ್ತು ನದಿಯ ಮರದಲ್ಲಿ ವಾಸಿಸುವ ಕೋತಿಯೊಂದಿಗೆ ಸ್ನೇಹ ಬೆಳೆಸಿತು. ಮಂಗವು ಮೊಸಳೆಯೊಂದಿಗೆ ಹಣ್ಣುಗಳನ್ನು ಹಂಚಿಕೊಳ್ಳುತ್ತದೆ. ಅದು ತನ್ನ ಹೆಂಡತಿಗಾಗಿ ಸ್ವಲ್ಪ ಮಟ್ಟಿಗೆ ಮನೆಗೆ ತೆಗೆದುಕೊಂಡು ಹೋಗುತ್ತದೆ. ದುರದೃಷ್ಟವಶಾತ್ ಮೊಸಳೆಯ ಹೆಂಡತಿ ದುರಾಶೆಯವಳು ಮತ್ತು ಕೋತಿಯ ಹೃದಯವನ್ನು ಬಯಸುತ್ತಾಳೆ. ಕೋತಿಯನ್ನು ಮನೆಗೆ ಕರೆತರಲು ಅವಳು ಮೊಸಳೆಗೆ ಮನವರಿಕೆ ಮಾಡುತ್ತಾಳೆ. ಆದರೆ ಮೊಸಳೆ ತನ್ನ ಸ್ನೇಹಿತನಿಗೆ ನಿಷ್ಠನಾಗಿರಲು ನಿರ್ಧರಿಸುತ್ತದೆ ಮತ್ತು ಈ ಬಗ್ಗೆ ಅವನಿಗೆ ಹೇಳುತ್ತದೆ. ನಂತರ ಕೋತಿ ಕ್ಷಮಿಸಿ ತಪ್ಪಿಸಿಕೊಂಡು ಮೊಸಳೆಯೊಂದಿಗಿನ ಸ್ನೇಹವನ್ನು ಕೊನೆಗೊಳಿಸುತ್ತದೆ.